कोई जो मिला तो मुझे ऐसा लगता था जैसे मेरी सारी दुनिया में गीतों की रुत और रंगों की बरखा है, खुशबू की आंधी है, महकी हुई सी अब सारी फिजाएं है, बहकी हुई सी अब सारी हवाएं है, खोई हुई सी अब सारी दिशाएं है, बदली हुई सी अब सारी अदाएं है, जागी उमंगे है, धड़क रहा है दिल, सांसों में तूफान है, होठों पे नगमे है, आंखों में सपने हैं, सपनों में बीते हुए सारे वो लम्हे हैं, जब कोई आया था नजरों पे छाया था, दिल में समाया था, कैसे मैं बताऊं तुम्हें कैसा उसे पाया था, प्यार से चेहरे पे बिखरी जो जुल्फे, तो ऐसा लगता था जैसे कोहरे के पीछे एक ओस में धुला हुआ फूल खिला है, जैसे बादल में एक चांद छुपा है और झांक रहा है, जैसे रात के पर्दे में एक सवेरा है, रोशन रोशन आंखों में सपनों का सागर, जिसमें प्रेम सितारों की चादर जैसे झलक रही है, लहरों लहरों बात करे तो जैसे मोती बरसे, जैसे कहीं चांदी की पायल गूंजे, जैसे कहीं शीशे के जाम गिरे और छन से टूटे, जैसे कोई छिप के सितार बजाए, जैसे कोई चांदनी रात में गाए, जैसे कोई हौले से पास बुलाए. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಮಕ್ಕಳ ಹಬ್ಬದ ತಯಾರಿಗೆ ಚಿತ್ರಕಲೆ ಮತ್ತು ಕರಕುಶಲತೆ ಬಗ್ಗೆ ಹೆಂಗ್ ತಯಾರಿ ನಡೆದದ ಅಂತೇಳಿ ಅಕ್ಕ ಮೋಶಿ ಕಡೆ ತಿಳ್ಕೊಳ್ಳೋಣ. ನಮಸ್ಕಾರ ರೀ ಮೋಶಿ. ನಮಸ್ಕಾರ ನಿಖಿತಾ. ಮೋಶಿ, ಈಗ ಮಕ್ಕಳ ಹಬ್ಬಕ್ಕೆ ಮಕ್ಕಳೆಲ್ಲ ಹೆಂಗ್ ಹುರುಪ್ಲೆ ಕೆಲಸ ಮಾಡ್ಲಿಕ್ಕತ್ತಾರ್ರಿ? ಅದು ಹೆಂಗೆ ಹೇಳ್ಬೇಕಂತಂದ್ರೆ ಭಾಳ ಚಂದ ಮಾಡ್ಲಿಕ್ಕತ್ತಾರ, ಭಾಳ ಅಂದ್ರೆ ಭಾಳ ಹುರುಪ್ಲಿಂದ ಮಾಡ್ಲಿಕ್ಕತ್ತಾರ. ಈ ವರ್ಷದ 9ನೇ ತರಗತಿಯ ಮಕ್ಕಳು ಗೋಡೆ ಮೇಲೆ ಪೇಂಟ್ ಹಚ್ಚೋದ್ರಿಂದ ಹಿಡಿದು ಅದ್ರ ಮೇಲೆ ಚಿತ್ರ ತೆಗಿಯೋದಂತೂ ಅವ್ರಿಗೆ ಎಲ್ಲಿ ಇಲ್ಲದ ಉತ್ಸಾಹದಿಂದ ಮಾಡ್ಲಿಕ್ಕತ್ತಾರ. ಈ ವರ್ಷದ ಅವ್ರದ್ದು ಸ್ಪೆಷಲ್ ಏನಂತಂದ್ರೆ ಎಲ್ಲ ರಾಜ್ಯಗಳದ್ದು ಚಿತ್ರಕಲೆಯನ್ನು ಬಿಡಿಸ್ಲಿಕ್ಕತ್ತಾರ. ಉದಾಹರಣೆಗೆ ಇದು ಮಂಡಲ ಆರ್ಟ್, ಮಧುಬನಿ ಆರ್ಟ್, ರಾಜಸ್ಥಾನಿ, ವರ್ಲಿ ಆರ್ಟ್, ಈ ರೀತಿ ಒಂದು ವಿಷಯವನ್ನು ಇಟ್ಕೊಂಡು ಚಿತ್ರಗಳನ್ನು ಬಿಡಿಸ್ಲಿಕ್ಕತ್ತಾರ. ಇನ್ನು ಕರಕುಶಲತೆದ್ದು ಹೇಳ್ಬೇಕಂದ್ರೆ ಅವರು ಭಾಳ ಹುರುಪ್ಲಿಂದ ಕ್ಯಾಲೆಂಡರ್ನ ತಯಾರಿಸ್ಲಿಕ್ಕತ್ತಾರ, ಪಾಟ್ ಮೇಲೆ ಚಿತ್ರ ಮಾಡ್ಲಿಕ್ಕತ್ತಾರ, ಮಡಿಕೆಗಳ ಮೇಲೆ ಚಿತ್ರ ಮಾಡ್ಲಿಕ್ಕತ್ತಾರ, ಮತ್ತು ಕೇರು ಮರ ಇರ್ತಾವಲ್ಲ ಅದ್ರ ಮೇಲೇನೂ ಚಿತ್ರ ಮಾಡ್ತಾರೆ. ಆಮೇಲೆ ಬಟ್ಟೆಲಿಂದ ಚೀಲ ಹೊಲಿಲಿಕತ್ತಾರ, ಅವನ್ನೆಲ್ಲ ಆಮೇಲೆ ಮಾರಾಟಕ್ಕೆ ಇಡ್ತಾರೆ. ಅವನ್ನ ಮಕ್ಕಳು ಮಾಡಿದ್ದ ಅಂಥೇಳಿ ಪಾಲಕರು ಭಾಳ ಖುಷಿಯಿಂದ ತಗೊಳ್ತಾರೆ. ಮತ್ತು ಈ ವರ್ಷದ ಥೀಮ್ ಏನ್ರಿ ಮೋಶಿ? ಈ ವರ್ಷದ ಥೀಮ್ ಏನಂದ್ರೆ ಅಷ್ಟಾಂಗ ಯೋಗ ಅಂಥೇಳಿ ವಿಷಯ ಇಟ್ಕೊಂಡಾರ. ಆ ವಿಷಯದ ಮೇಲೇನೆ ಮಕ್ಕಳೆಲ್ಲ ಪೋಸ್ಟರನ್ನು ರೆಡಿ ಮಾಡ್ಲಿಕ್ಕತ್ತಾರ, ಹಾಗೇನ ನೃತ್ಯನೂ ಮಾಡ್ಲಿಕ್ಕತ್ತಾರ, ನಾಟಕ ಮಾಡ್ಲಿಕ್ಕತ್ತಾರ. ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾರ. ಧನ್ಯವಾದಗಳು ಮೋಶಿ. कैसी मुलाकात थी वो जब मैंने जाना था, नजरों से कैसे पिघलते हैं दिल और आरज़ू पाती है कैसे मंजिल, और कैसे उतरता है चांद ज़मीं पर, कैसे कभी लगता है स्वर्ग अगर है तो बस है यहीं पर. उसने बताया मुझे और समझाया मुझे, हम जो मिले हैं हमें ऐसे ही मिलना था, गुल जो खिले हैं उन्हें ऐसे ही खिलना था, जन्मों के बंधन जन्मों के रिश्ते हैं, जब भी हम जन्मे तो हम यूं ही मिलते हैं, कानों में मेरे जैसे शहद से घुलने लगे, ख्वाबों की दर जैसे आंखों में घुलने लगे. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯ ಮಕ್ಕಳ ಹಬ್ಬದ ತಯಾರಿ ಹೆಂಗ್ ನಡೆಯತೈತೆ ಅಂತೇಳಿ ಈಗ ಸೌಜನ್ಯ ಅಕ್ಕ ಕಡೆ ಕೇಳಂಬರಿ. ನಮಸ್ಕಾರ ಅಕ್ಕ. ನಮಸ್ಕಾರ ಶಿವಕುಮಾರ್. ಅಕ್ಕ, ಈ ವರ್ಷ ಮಕ್ಕಳ ಹಬ್ಬದ ತಯಾರಿ ಒಳಗ 9ನೇ ತರಗತಿಯವ್ರದ್ದು ಏನ್ ಪಾತ್ರ ಐತಕ್ಕ? ಅಂದ್ರೆ ಬೇರೆ ಎಲ್ಲ ತರಗತಿ ನೋಡಿದ್ರೆ ನಾವು ನರ್ಸರಿ ಟು 10th ಸ್ಟ್ಯಾಂಡರ್ಡ್ ಎಲ್ಲರೂ ನಾಟಕ, ನೃತ್ಯ ಎಲ್ಲದ್ರಾಗೂ ಏನು ಮಾಡ್ತಿರ್ತಾರೆ, ಭಾಗವಹಿಸ್ತಿರ್ತಾರೆ. ಅಂದ್ರೆ 9ನೇ ತರಗತಿ ಮಕ್ಕಳು ಶಾಲೆಯ ಒಂದು ಅಲಂಕಾರದಲ್ಲಿ ಮಾರಾಟದ ವಸ್ತುಗಳಾಗಿರಲಿ, ಇನ್ವಿಟೇಷನ್ ಮಾಡೋದಾಗಿರಲಿ, ಆ ಎಲ್ಲ ಕೆಲಸಗಳಲ್ಲೂ 9ನೇ ತರಗತಿಯವರು ಭಾಗವಹಿಸ್ತಾರೆ. ಅವ್ರಿಗೆ ಒಂದೊಂದಿಷ್ಟು ಕೆಲಸ ಕೊಟ್ಟಿರ್ತೀವಿ, ಅವೆಲ್ಲ 9ನೇ ತರಗತಿಯವ್ರು ಮಾಡ್ತಾ ಹೋಗ್ತಾರೆ. ಮತ್ತೀಗ ಇವು ಕೆಲಸಗಳನ್ನ ಯಾರ್ಯಾರಿಗೆ ಹೆಂಗಂತೆ ವಿಂಗಡಣೆ ಮಾಡಿರ್ತೀರಕ್ಕ? ಅಂದ್ರೆ ಎಲ್ಲಾರ್ಗೂ ಈಗ ಒಂದು ಕ್ಲಾಸ್ ಅಂತ ತಗೊಂಡಾಗ ಒಬ್ರೊಬ್ರ ಕಡೆ ಒಂದೊಂದ್ ಥರದ ಸ್ಕಿಲ್ಗಳಿರ್ತಾವ. ಆ ಸ್ಕಿಲ್ನ ನಾವು ಐಡೆಂಟಿಫೈ ಮಾಡಿ ಆ ಪ್ರಕಾರ ಏನು ಮಾಡಿರ್ತೀವಿ, ಮಕ್ಕಳನ್ನ ವಿಂಗಡೆ ಮಾಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಟೆಕ್ನಾಲಜಿನಾಗ ಬಹಳ ಒಂದು ನಾಲೆಜ್ ಇರ್ತದೆ, ಆ ಟೆಕ್ನಾಲಜಿನಾಗ ನಾಲೆಜ್ ಇದ್ದವ್ರನ್ನ ವಿಡಿಯೋ ಎಡಿಟಿಂಗ್ ಆಗಿರ್ಲಿ, ಆಮೇಲೆ ಇನ್ವಿಟೇಷನ್ ಮಾಡೋದಾಗಿರ್ಲಿ, ಈ ಇನ್ವಿಟೇಷನ್ ಅಂತ ಬರ್ತದಲ್ಲ ಆ ಥರದ್ರಾಗ ಟೆಕ್ನಾಲಜಿ ಇದ್ದವ್ರಿಗೆ ಆ ಥರದ ವಿಂಗಡಣೆ ಮಾಡಿರ್ತೀವಿ. ಒಬ್ರೊಬ್ರಿಗೆ ಆರ್ಟು, ಡ್ರಾಯಿಂಗ್, ಗೋಡೆ ಮೇಲೆ ಚಿತ್ರಣ ಮಾಡೋದು, ಆ ಥರದಾಗ ಆಸಕ್ತಿ ಇರ್ತದೆ. ಅಂಥ ಮಕ್ಕಳಿಗೆ ನಾವು ಈ ಗೋಡೆ ಮೇಲೆ ಪೇಂಟಿಂಗ್ ಆಗಿರ್ಲಿ, ಡೆಕೋರೇಷನ್ ಆಗಿರ್ಲಿ ಕೊಡ್ತೀವಿ. ಮತ್ತೆ ಆ ಥರ ವಿಂಗಡಣೆ ಮಾಡಿರ್ತೀವಿ. ಮತ್ತೀಗ ಮಕ್ಕಳ ಹಬ್ಬದ ಕೆಲಸ ಅದು ಹೆಂಗ್ ಹೊಂಟೈತಕ್ಕ?
ಬಹಳ ಹುರುಪಿನಿಂದ ನಡಿಲಿಕತ್ತದ. ಈ ವರ್ಷದ ಒಂದು ಮಕ್ಕಳ ಹಬ್ಬದ ವಿಷಯ ಏನಂದ್ರೆ ಇದು ಅಷ್ಟಾಂಗ ಯೋಗ ಅಂತ ಹೇಳಿ, ಅದರ ಪ್ರಕಾರ ಕೆಲಸಗಳು ನಡೀತಾ ಇದೆ. ಬಹಳ ಉತ್ಸಾಹದಿಂದ ಮಕ್ಕಳು ಮಾಡ್ತಾ ಇದ್ದಾರೆ. ಅನ್ಕೊಂಡ್ಕಿಂತ ಸ್ವಲ್ಪ ಲಘುನೇ ಎಲ್ಲ ಕೆಲಸ ಮುಗಿಲಿಕತ್ತದ. ಬಹಳ ಖುಷಿಯಿಂದ ಮಾಡ್ಲಿಕತ್ತ. ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ख्वाबों की दुनिया भी कितनी हंसी और कैसी रंगी थी, ख्वाबों की दुनिया जो कहने को थी पर कहीं भी नहीं थी। ख्वाब जो टूटे मेरे, आंख जो खुली मेरी, होश जो आया मुझे, मैंने देखा मैंने जाना वो जो कभी आया था, नजरों पे छाया था, दिल में समाया था, जा भी चुका है और दिल मेरा है अब तन्हा तन्हा। न तो कोई अरमा है, न कोई तमन्ना है और न कोई सपना है। अब जो मेरे दिन और अब जो मेरी रातें हैं, उनमें सिर्फ आंसू हैं, उनमें सिर्फ दर्द की रंज की बातें हैं और फरियादें हैं। मेरा अब कोई नहीं, मैं हूँ और खोए हुए प्यार की यादें हैं। मैं हूँ और खोए हुए प्यार की यादें हैं। मैं हूँ और खोए हुए प्यार की यादें हैं।